ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ಮೊದಲ ಬಾರಿಗೆ ವಿಶೇಷ ಅತಿಥಿಯಾಗಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಇದ್ದಾರೆ. ಹೋರಾಟಗಾರರು, ಕಾಂಗ್ರೆಸ್ನಲ್ಲೂ ಸಹ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು. ಈಗ ಸೌಜನ್ಯನ ಎನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಂತ ಸಾಕಷ್ಟು ಧ್ವನಿಯನ್ನು ಎತ್ತಾ ಇರುವಂಥ ಒಂದು ಧೀರ ಮಹಿಳೆ ಅಂತ ಹೇಳ್ಬೋದು. ಅವ್ರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸಾಕಷ್ಟು ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟು ನೀವು ಧ್ವನಿಯನ್ನು ಎತ್ತಾ ಇದ್ದೀರಿ. ಯಾಕೆ ನಿಮಗೆ ಈ ಹೋರಾಟಕ್ಕೆ ಬರಬೇಕನ್ನಿಸ್ತು? ನಿಮ್ಮ ಹೋರಾಟದಲ್ಲಿ ಏನು ಅನಿಸ್ತಾ ಇದೆ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳೋದಂತ? ನಾನು ಒಂದು ಹೆಣ್ಣಾಗಿ ಪದೇ ಪದೇ ಹೇಳ್ತಾನೆ ಇರ್ತೀನಿ, ನಾನು ಒಬ್ಳು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ, ಸತ್ಯನ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದಾರೆ ಅಂದಾಗ ನಾನು ಸಮಾಜದಲ್ಲಿ ಅನೇಕ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿದ್ದು, ಈ ವಿಚಾರದಲ್ಲಿ ನಾನು ಮೌನವಾಗಿ ಕುತ್ಕೊಂಡ್ರೆ ನನಗೆ ನಾನೇ ದ್ರೋಹ ಮಾಡ್ಕೊಳಂಗೆ, ನಾನು ಹೆಣ್ಣು ಕುಲಕ್ಕೆ ನನಗೆ ನಾನೊಂದು ಅವಮಾನ ಆಗುವಂತ ಒಂದು ವಿಚಾರ ಅದು. ಸೊ ಅದಕ್ಕೋಸ್ಕರ ಸೌಜನ್ಯ ಒಂದು ಹೆಣ್ಣು ಮಗಳು, ಹಾಗೆ ಒಂದು ಧಾರ್ಮಿಕ ಕ್ಷೇತ್ರ, ಮುಖ್ಯವಾಗಿ ನಾನು ನಂಬುವಂತ ದೇವ್ರು, ನಾನು ಪ್ರತಿ ಸಲ ಬರುವಂತ ಒಂದು ಕ್ಷೇತ್ರ, ಚಿಕ್ಕ ವಯಸ್ಸಿಂದನೂ ತುಂಬಾ ಅಟ್ಯಾಚ್ಮೆಂಟ್ ಇರುವಂತ ಒಂದು, ಅಲ್ಲಿ ಇಂಥ ಒಂದು ಜಾಗದಲ್ಲಿ, ಧರ್ಮ ಇರುವಂತ ಜಾಗದಲ್ಲಿ ಅನೇಕ ಪ್ರಕರಣಗಳು ನಡೆದಿದೆ, ಅತ್ಯಾಚಾರ ಆಗಿದೆ, ಹಿಂಸಾಚಾರ ಆಗಿದೆ, ದೌರ್ಜನ್ಯ ಆಗಿದೆ, ಪುಟ್ಟ ಕಂದಮ್ಮಗಳನ್ನ ಬಲಿ ತಗೊಂಡಿದ್ದಾರೆ ಅಂದಾಗ ನಾನು ಮೌನವಾಗಿ ಕುತ್ಕೊಳ್ಳುವಂತ ಹೆಣ್ಣಲ್ಲ. ಸೊ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ದೇವ್ರಿದ್ದಾರೆ, ಬಟ್ ದೇವ್ರು ಮಾತಾಡಕ್ ಆಗಲ್ಲ. ನಾವು, ನೀವು, ಇನ್ನು ಅನೇಕ ಜನ ಯಾರೆಲ್ಲ ಧ್ವನಿ ಎತ್ತಿದಾರೋ ಅವ್ರ ಮುಖಾಂತರ ದೇವ್ರೇ ಮಾತಾಡಿಸ್ತಾ ಇದ್ದಾನಂತ ನನ್ನ ಒಂದು ನಂಬಿಕೆ. ಸಾಕಷ್ಟು ಸಾರಿ ನೀವು ಇದು ಫೇಸ್ಬುಕ್ನಲ್ಲಾದರೂ ಲೈವ್ ಬಂದು, ಇನ್ನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಸಾಕಷ್ಟು ಧ್ವನಿಯನ್ನು ಎತ್ತಾ ಇದ್ದೀರಾ, ರೈಸ್ ಮಾಡ್ತಾ ಇದ್ದೀರಾ, ಕೆಲವರನ್ನ ಆಹ್ವಾನಕ್ಕೆ ಕರೀತಾ ಇದ್ದೀರಾ. ಏನ್ ಕಾರಣ ಇರ್ಬೋದು ನೀವು ಅಷ್ಟು ರೋಷದಲ್ಲಿ ಮತ್ತೆ ಅಷ್ಟು ಕಿಚ್ಚಿನಲ್ಲಿ ಬರ್ತಾ ಇರುವಂತದ್ದು? ಸೊ ನನಗೆ ಯಾರಾದ್ರೂ ಚಾಲೆಂಜ್ ಹಾಕಿದ್ರೆ ತುಂಬಾ ಇಷ್ಟ, ಅಂಡ್ ಪ್ರಶ್ನೆ ಮಾಡೋರು ಅಂದ್ರೆ ತುಂಬಾ ಇಷ್ಟ. ದಿನನಿತ್ಯ ನಾವೆಲ್ಲರೂ ಕಲಿಯುವಂಥದ್ದು ಪ್ರತಿಯೊಬ್ಬರಿಂದಾನು ಇರುತ್ತೆ. ಅಕಸ್ಮಾತ್ ನಮಗೆ ಏನೋ ಗೊತ್ತಿಲ್ದಿರೋ ಅಂತಿದ್ರೆ ಪರವಾಗಿಲ್ಲ, ಏನ್ ನಮ್ಮ ಅಪೋಸಿಟ್ ಅಂತ ಇದ್ದಾರೆ ಅವರಿಂದನೂ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅಂತ ಅವ್ರನ್ನ ಆಹ್ವಾನ ಕೊಟ್ಟಿ ಕರೆದ್ರೇನು ಸಹ ಅವ್ರು ಯಾರು ಮುಂದೆ ಬರೋದಕ್ಕೆ ರೆಡಿ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವ್ರು ಸತ್ಯವನ್ನ ಡೈವರ್ಟ್ ಮಾಡುವಂತ ಕೆಲಸ, ಸತ್ಯವನ್ನ ಮುಚ್ಚಿಡುವಂತ ಕೆಲಸ, ಸತ್ಯ ಹೊರ ಬರಬಾರ್ದು ಅನ್ನುವಂತ ಕೆಲ್ಸಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೋಸ್ಕರ ಅವರು ನಾವು ನೇರವಾಗಿ ಕರೆದ್ರೇನು ಬಂದು ನಮ್ಮ ಹತ್ರ ಉತ್ತರ ಕೊಡೋದಕ್ಕಾಗ್ಲಿ, ಅಟ್ಲೀಸ್ಟ್ ಅವರ ಪ್ರಶ್ನೆ ಮಾಡೋದಕ್ಕೂ ಅವ್ರಿಗೆ ಧೈರ್ಯ ಇಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಕರಿತಾನೆ ಇರ್ತೀನಿ, ಬನ್ನಿ ಯಾರೆಲ್ಲ ಚಾಲೆಂಜ್ ಆಗ್ತಾ ಇದೀರಾ ಸೌಜನ್ಯ ವಿಚಾರದಲ್ಲಿ, ನಿಮ್ಗೆ ಸತ್ಯ ಗೊತ್ತಿಲ್ಲ, ಸತ್ಯ ಸಂಶೋಧನೆ ಮಾಡಿದೀನಿ, ನಾನ್ ಸತ್ಯ ತಿಳಿಸ್ತೀನಿ ಅಂತ ಯಾರೆಲ್ಲ ಹೇಳ್ತಾ ಇದಾರೋ ಈಗ್ಲೂ ನಿಮ್ಮ ಚಾನಲ್ ಇಂದ ಆಹ್ವಾನ ಕೊಡ್ತೀನಿ. ದಯವಿಟ್ಟು ನೀವು 100 ಜನ ಬನ್ನಿ, ನಾನು ಒಬ್ಳೇ ಬರ್ತೀನಿ, ನೀವು ಡಾಕ್ಯುಮೆಂಟ್ ಇಟ್ಕೊಂಡ್ ಬನ್ನಿ, ನಾನು ಖಾಲಿ ಕೈಯಲ್ಲಿ ಬರ್ತೀನಿ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನ್ ಸಿದ್ಧ ಇದ್ದೀನಿ. ಅದೇ ತರ ನಾನು ಕೊಡುವಂತ ಪ್ರಶ್ನೆಗೂ ಸಹ ಅವ್ರು ಉತ್ತರ ಕೊಡ್ಬೇಕು. ಈಗ ಸೌಜನ್ಯ ಹೆಣ್ಣು ಮಗಳ ಪ್ರಕರಣ ನಡೆದು 13 ವರ್ಷಗಳು ಕಳೆದೇ ಹೋದ್ವು. ಈಗಲೂ ಸಹ ನ್ಯಾಯದ ಮರೀಚಿಕೆ ಇದೆ. ಅಂದ್ರೆ ಎಲ್ಲೋ ನ್ಯಾಯ ಸಿಗ್ತದೆ ಅನ್ನುವಂಥ ನಂಬಿಕೆಗಳೇ ನಿಧಾನವಾಗಿ ಕೆಲವರು ಜನರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಿಮ್ಮಂಥವರು ವಾಯ್ಸ್ ರೈಸ್ ಮಾಡ್ತಾ ಇರೋದು, ಆ ನ್ಯಾಯಕ್ಕೆ ಎಲ್ಲಾದ್ರೂ ನ್ಯಾಯ ಸಿಗ್ಬೋದು ಅಂತ ಅನಿಸ್ತದೆ ಹೇಗೆ? ಖಂಡಿತವಾಗ್ಲೂ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಧಾನವೇ ಕರೆಕ್ಟ್ ಆದಂತ ಸರಿಯಾದ ಉತ್ತರ ಸಿಕ್ಕೇ ಸಿಗುತ್ತೆ. ನಾನ್ ಅನೇಕ ಬಾರಿ ಅನೇಕ ಚಾನೆಲ್ಸ್ ಅಲ್ಲೂ ಸಹ ಹೇಳಿದೀನಿ, ಕೆಟ್ಟದು ಬೇಗ ಆಗತ್ತೆ, ಒಳ್ಳೇದಾಗ್ಬೇಕಂದ್ರೆ ತುಂಬಾ ಸಮಯ ತಗೊಳುತ್ತೆ, ತಾಳ್ಮೆ ಇರ್ಬೇಕು. ಒಳ್ಳೇದಾಗುವಂತ ಸಮಯದಲ್ಲಿ ಅನೇಕ ಕೆಟ್ಟದು ಸದ್ದಾಗತ್ತಂತೆ, ಬಟ್ ಸತ್ಯ ಸದ್ದಾಗೋ ಟೈಮಲ್ಲಿ ಸುಳ್ಳು ಸತ್ತೇ ಹೋಗ್ಬಿಡತ್ತಂತೆ. ಡೆಫಿನೆಟ್ಲಿ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ, ಬಟ್ ಕಾನೂನನ್ನು ಸಹ ದುಡ್ಡು ಕೊಟ್ಟಿ ಕೊಂಡುಕೊಳ್ಳೋ ಅಂತ ಕೆಲ ಅವಿವೇಕಿಗಳಿರೋದ್ರಿಂದ, ಸೊ ದುಡ್ಡಲ್ಲೇ ಎಲ್ಲ ಮುಕ್ತಾಯ ಆಗತ್ತೆ ಅನ್ನುವಂತ ಭ್ರಮೆದಲ್ಲಿ ಬದುಕ್ತಾ ಇದಾರೆ. ದುಡ್ಡೆಲ್ಲ ಖಾಲಿ ಆಗ್ಲಿ ಸರ್, ದುಡ್ಡೆಲ್ಲ ಖಾಲಿ ಆಗ್ಲಿ, ಅಧಿಕಾರಿಗಳಿಗೂ ಬಿಸಿ ಮುಟ್ಸುವಂತ ಕೆಲ್ಸ ಆಗ್ಲಿ, ಯಾರು ದುಡ್ಡನ್ನ ತಗೊಂಡು ಸ್ಟೇ ಆರ್ಡರ್ ಕೊಡ್ಸುವಂತ ಕೆಲಸ ಮಾಡ್ತಾ ಇದಾರೆ, ಪ್ರತಿಯೊಂದಕ್ಕೂ ಮುಕ್ತಿ ಸಿಕ್ಕೇ ಸಿಗುತ್ತೆ. ಅದೇ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವಂತ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಹಾಗೆ ಸೌಜನ್ಯಳ ಶಕ್ತಿ ಉತ್ತರ ಕೊಟ್ಟೆ ಕೊಡುತ್ತೆ ವೆರಿ ಸೂನ್ ಸರ್, ತುಂಬಾ ದೂರ ಏನಿಲ್ಲ. ಆದ್ರೆ ಇಲ್ಲಿ ನಿಮ್ಮ ವೈಯಕ್ತಿಕ ತೇಜೋವಧಿಗಳು ಬಹಳ ಆಗ್ತಾ ಇದೆ. ನೀವು ಸೌಜನ್ಯ ಪ್ರಕರಣಕ್ಕೆ ಬಂದ ನಂತರ ನಿಮ್ಮ ವೈಯಕ್ತಿಕ ತೇಜೋವಧಿಗಳು ಬಹಳ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಟ್ರೋಲ್ ಪೇಜ್ಗಳಲ್ಲಿ ಇರ್ಬೋದು, ಏನೇನೋ ನಿಮ್ಮ ವೈಯಕ್ತಿಕ ವಿಚಾರವನ್ನ ತೆಗೆದುಕೊಂಡು ಬಂದು ಏನೇನೋ ಹೇಳ್ತಾ ಇದ್ದಾರೆ. ಆ ಬಗ್ಗೆ ತಾವು ಹೇಳೋದಾದ್ರೆ? ಪಾಪ ಅವರು ತುಂಬಾ ಒಳ್ಳೆಯವ್ರಲ್ವಾ ಸರ್, ಅವ್ರಿಗೆ ಏನು ವೈಯಕ್ತಿಕ ಸಮಸ್ಯೆಗಳೇ ಇಲ್ಲ, ಮೇಲಿಂದಾನೇ ಹಿಡಿದು ಬಂದಿರುವಂತವ್ರು ಅವರೆಲ್ಲಾರು. ಇದು ನನಗೆ ಅಲ್ಲ ಸರ್, ಯಾರೇ ಆಗಿರ್ಲಿ ಸೌಜನ್ಯ ಪ್ರಕರಣವನ್ನ, ಸತ್ಯವನ್ನು ಮಾತಾಡಕ್ಕೆ ಯಾರೇ ಹೊರಗಡೆ ಬರ್ಲಿ, ಎಲ್ಲರ ವೈಯಕ್ತಿಕ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ದ ಗ್ಯಾಂಗ್. ಇದ್ ನಾನು ಒಬ್ಬಳಿಗೆ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೌಮ್ಯ ಹೆಗ್ಡೆ ಅನ್ನೋರು
ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಸೌಜನ್ಯ ಬಗ್ಗೆ ನಿರಂತರವಾಗಿ ಮಾತಾಡುವಂತದ್ದು ಶುರು ಮಾಡಿದಾಗ ಪಾಪ ಆ ಹೆಣ್ಣು ಮಗಳಿಗೂ ಸಹ ವೈಯಕ್ತಿಕ ತೇಜೋವಧೆ ಮಾಡಿ ನಮ್ಮನ್ನ ಕುಗ್ಗಿಸುವಂತ ಕೆಲಸ ಮಾಡೋದಕ್ಕೆ ವೈಯಕ್ತಿಕ ತೇಜೋವಧೆ ಮಾಡ್ತಾರೆ. ಇವ್ರನ್ನ ಕುಗ್ಗಿಸ್ಬೋದಾ, ಇವ್ರು ಕೆಳಗ್ ಬೀಳ್ತಾರ, ಮೌನ ಹಾಕ್ತಾರ, ಸೌಜನ್ಯ ವಿಚಾರ ಮಾತಾಡಲ್ವಾ ಇನ್ನು ಮುಂದೆ ಅನ್ನೋಂತ ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ವೈಯಕ್ತಿಕ ವಿಚಾರ ಚಿಕ್ಕ ಸಮಸ್ಯೆ ಇದ್ರೇನು ಅದಕ್ಕೊಂದಷ್ಟು ಮಸಾಲ ಸೇರಿಸಿ ದೊಡ್ಡದಾಗಿ ಅವ್ರ ತೇಜೋವಧೆ ಮಾಡಿದ್ರೇನು ಸಂಧ್ಯಾನ ಏನು ಮಾಡಕ್ಕಾಗಲ್ಲ. ಸೌಜನ್ಯ ವಿಚಾರದಿಂದ ಹೆಜ್ಜೆ ಹಿಂದೆತ್ತು ಅಂತ ಕೆಲಸ ಮಾಡೋದಕ್ಕೆ ಅದರಿಂದ ಸಾಧ್ಯನೇ ಇಲ್ಲ. ಸತ್ಯಕ್ಕೆ ಜಯ ಸಿಗೋವರ್ಗುನು, ಆ ಕಾಮುಕರಿಗೆ ಶಿಕ್ಷೆ ಆಗೋವರ್ಗುನು ಸಂಧ್ಯಾ ಸೌಜನ್ಯಳ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಸರ್. ಈಗ ಸಂಧ್ಯಾ ಅವರೇ, ಈಗ ನಿಮ್ಮದೇ ಸರ್ಕಾರ ಅಂದ್ರೆ ನೀವು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ, ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮದೇ ಸರ್ಕಾರ ಇದೆ. ನಿಮ್ಮ ಸರ್ಕಾರದಲ್ಲಿ ಈಗ ಹೋಮ್ ಮಿನಿಸ್ಟರ್ ಇರ್ಬೋದು, ನಮ್ಮ ಎಲ್ಲರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇರ್ಬೋದು, ಈ ಪ್ರಕರಣದ ಬಗ್ಗೆ ಎಲ್ಲೋ ಒಂದು ಸ್ವಲ್ಪ ನಿರಾಸಕ್ತಿ ತೋರಿಸ್ದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಸತ್ಯ ಅಂತ ಹೇಳೋಕ್ಕಾಗಲ್ಲ, ನಿರಾಸಕ್ತಿ ತೋರಿಸ್ದಾಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಹಾಗಿದೆಯಾ, ಬೇರೆ ಏನಾದರೂ ಒಳಗಡೆಯಿಂದ ನಡೀತಾ ಇದೆಯಾ ಅಂತ ಸರ್ಕಾರದ ಲೆವೆಲಲ್ಲಿ? ಸರ್, ನಮ್ಮದೇ ಸರ್ಕಾರ ಅನ್ನೋದಕ್ಕಿಂತ ಆಬ್ವಿಯಸ್ಲಿ ಹೌದು, ನಾನು ಕಾಂಗ್ರೆಸ್ ಪಕ್ಷದಿಂದ ಎಲೆಕ್ಟೆಡ್ ಆಗಿ ಬಂದಿರೋಳು, ಬ್ಲಾಕ್ ಇಂದ ಬಂದಿರೋಳು, ಸ್ಟೇಟ್ ಕಮಿಟಿದಲ್ಲಿ ಎಲೆಕ್ಟೆಡ್ ಆಗಿ ಕೂತಿದಂತವಳು. ಸೊ ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಅನ್ನೋದಕ್ಕಿಂತ ನೀವು ನೋಡಿರ್ತೀರಾ, ಪಕ್ಷ ಅನ್ನೋದು ರಾಜಕೀಯ ಮಾಡೋದ್ರಲ್ಲಿ ಜಾತಿಗಳಲ್ಲಿ, ಧರ್ಮಗಳಲ್ಲಿ ತಂದಿಡುವಂತ ಕೆಲಸ ಮಾಡ್ತಾರೆ. ಅದೇ ಒಂದು ಶುಭ ಸಮಾರಂಭ, ಎಂಜಾಯ್ಮೆಂಟ್ ಫಂಕ್ಷನ್ ಅಲ್ಲಿ ರಾಜಕಾರಣಿಗೆ ಎಲ್ಲ ಒಂದೇ. ಇಲ್ಲಿ ಕಾರ್ಯಕರ್ತರಷ್ಟೇ ಜಗಳ ತಂದಿಟ್ಟಿ ನಮ್ಮಲ್ಲಿ ದ್ವೇಷ ಇಟ್ಕೊಂಡಿರ್ತಾರೆ. ಇಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಅದು ಕಾಂಗ್ರೆಸ್ ಪಕ್ಷನೇ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಬಿಜೆಪಿನೇ ಆಗಿರ್ಲಿ, ನಮ್ಮ ಸೌಜನ್ಯಗಳ ಅತ್ಯಾಚಾರ ಆಗಿದ್ದಂತ ಸಮಯದಲ್ಲಿ ಇದ್ದಿದ್ದು ಬಿಜೆಪಿ ಪಕ್ಷ. ಈಗ ಆಡಳಿತ ಇರೋದು ಕಾಂಗ್ರೆಸ್ ಪಕ್ಷ. ಅಟ್ಲೀಸ್ಟ್ ಕಾಂಗ್ರೆಸ್ ಅವರಾದ್ರು ಬೆಲೆ ಏರಿಕೆಗೆ ರಾತ್ರೋರಾತ್ರಿ ಧರಣಿ ಮಾಡ್ಕೊಂಡು ವಿಧಾನಸೌಧದ ಮುಂದೆ, ಫ್ರೀಡಂ ಪಾರ್ಕ್ ಮಧ್ಯೆ ಕುತ್ಕೊಂಡು ನಮ್ನಿಷ್ಟು ತೇಜೋವಧೆ ಮಾಡ್ತಾ ಇದಾರಲ್ಲ, ಅಟ್ಲೀಸ್ಟ್ ಸೌಜನ್ಯ ವಿಚಾರ ಪ್ರಕರಣವನ್ನು ತನಿಖೆ ಮಾಡಕ್ಕಾದ್ರೂ ಕೊಡೋಣ ಅನ್ನೋಂತ ಒಂದು ದ್ವೇಷ, ಆ ಕೋಪ ಏನಾದ್ರೂ ಇದೆಯಾ ಯಾವ್ದೇ ರಾಜಕಾರಣಿ ಆಗಿರ್ಲಿ ಸರ್, ಅದ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿನ. ಯಾಕಂದ್ರೆ ನಮ್ಮ ಸೌಜನ್ಯ ಆರ್ ಅಶೋಕ್ ಮಗಳಲ್ಲ, ಡಿ ಕೆ ಶಿವಕುಮಾರ್ ಮಗಳಲ್ಲ, ಸಿದ್ದರಾಮಯ್ಯ ಮಗಳಲ್ಲ. ಇದೇ ಸಿದ್ದರಾಮಯ್ಯ ಅವರೇ ಹೇಳಿದಾರಂತೆ, ಯಾವಾಗ ಸೌಜನ್ಯ ಅವರು ಮನೆ ಕುಟುಂಬದವರು ಹೋರಾಟಗಾರರು ಹೋಗೋರ್ನ ಕೇಳಿದೋಗ ತನಿಖೆ ಮಾಡಿ ಅಂತ ಹೇಳಿ, ದೊಡ್ಡವ್ರನ್ನ ಯಾಕೆ ಎದುರಾಕೊಳ್ತೀರಾ ಅಂತ ಕೇಳಿದಾರಂತೆ. ಇದು ನಿನ್ನೆ ನನ್ನ ಗಮನಕ್ಕೆ ಬಂದಿದ್ದು. ಯಾರೇ ದೊಡ್ಡವರು, ಯಾರ್ ದೊಡ್ಡವರು? ಹಂಗಾದ್ರೆ ನೀವು ದೊಡ್ಡವರು, ಹಣ ಇರೋರು ಅಂತ ಹೇಳಿ ಸತ್ಯನ ಮುಚ್ಚಾಕುವಂತ ಕೆಲಸ ಮಾಡ್ತೀರಾ ರಾಜಕಾರಣಿಗಳು. ಸಿದ್ದರಾಮಯ್ಯ ಅವ್ರ ಮೇಲೆ ಗೌರವ ಇದೆ ಸರ್, ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವ್ಯಕ್ತಿ. ಅನೇಕ ಶಕ್ತಿಗಳ ಕೊಡುಗೆ ಕೊಟ್ರು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ನಾವೇ ಹೋಗಿ ಮನೆ ಮನೆಗೂ ಕಾಂಗ್ರೆಸ್ ಮತ ಹಾಕಿ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇರುತ್ತೆ, ರಕ್ಷಣೆ ಇರುತ್ತೆ, ಅನೇಕ ಯೋಜನೆಗಳು ಬರುತ್ತೆ ಅಂತ ಹೇಳಿ ನಾನೇ ಹೋಗಿ ಪ್ರಚಾರ ಮಾಡಿದೀನಿ ಮನೆ ಮನೆಗೆ. ಇವತ್ತು ನಾನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ, ಸರ್ಕಾರ ಏನು ಧ್ವನಿ ಎತ್ತಾ ಇಲ್ಲ ಅಂದ್ರೆ ಅಂತ ಸರ್ಕಾರ ನಾವ್ಯಾಕೆ ಪ್ರಚಾರ ಕೊಡ್ಬೇಕು ಸರ್? ಕರೆಕ್ಟ್ ಆಗಿ ನೀವು ಒಂದು ಹೆಣ್ಣಾಗಿ ಹೇಳಿದ್ರಿ, ನೀವು ಯಾವುದೇ ಪಕ್ಷದಿಂದ ಇದನ್ನ ಮಾತಾಡ್ತಾ ಇಲ್ಲ, ಈ ಹೋರಾಟವನ್ನ ಶುರು ಮಾಡ್ಕೊಂಡಿಲ್ಲ, ನಿಮ್ಮ ವೈಯಕ್ತಿಕವಾದ ಹೋರಾಟ ಇದು. ವೈಯಕ್ತಿಕವಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತ ಹೋರಾಟ. ಆದ್ರೆ ನನ್ನದೊಂದು ಪ್ರಶ್ನೆ ಇದೆ ಇಲ್ಲಿ, ಅಕ್ವಿಟಲ್ ಕಮಿಟಿ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧವಾದ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ಲಿಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅಂತ? ಸತ್ಯ ಹೊರಗೆ ಬಂದ್ಬಿಟ್ರೆ, ಒಬ್ಬ ಅಧಿಕಾರಿ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪ ನಿರಂತರ ಸುರಿಮಳೆ ಇದೆ ಅಂದಾಗ ಆ ಅಧಿಕಾರಿನ ಸಸ್ಪೆಂಡ್ ಮಾಡಿ ತನಿಖೆಗೊಳಪಡಿಸುವಂತ ಕೆಲಸ ಮಾಡ್ತಾರೆ. ಇವತ್ತಿನವರೆಗೂ 13 ವರ್ಷದಿಂದ SI ಯೋಗೇಶ್ ಮೇಲೆ ನಿರಂತರ ಆರೋಪ ಬರ್ತಾ ಇದ್ರೇನು ಅದೇ ಬೆಂಗಳೂರು CID ಆಫೀಸ್ ಅಲ್ಲೇ ಮೇನ್ ಸ್ಟ್ರೀಮ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾನಲ್ಲ, ಯಾಕೆ? ಯಾರ ಕುಮ್ಮಕ್ಕು? ಯಾರೊಂದಿನ್ನೂ ಅಧಿಕಾರದಲ್ಲಿ ಇರೋದಕ್ಕೆ ಕೊಟ್ಟಿರೋಂಥದ್ದು? ಯಾಕೆ ತನಿಖೆ ಮಾಡ್ತಾ ಇಲ್ಲ? ದೊಡ್ಡ ದೊಡ್ಡ ಕೈ ಇದ್ದೇ ಇರುತ್ತಲ್ವಾ ಸರ್? ಎಲ್ಲಿದೆ ಬ್ಲಾಕ್ ಮನಿ? ಎಲ್ಲಿಟ್ಟಿರ್ತಾರೆ ಬ್ಲಾಕ್ ಮನಿ? ಯಾವ ಮಟ್ಟದಲ್ಲಿ, ಯಾವ ದೇವಸ್ಥಾನಗಳಲ್ಲಿ ಇಟ್ಟಿರ್ತಾರೆ ಬ್ಲಾಕ್ ಮನಿ? ಅದು ಸಿಗೋದಿಲ್ಲ ಅನ್ಬೇಟ ಮುಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದೀರಾ. ತನಿಖೆ ಮಾಡಿದ್ರೆ ಸತ್ಯತೆ ಹೊರ ಬರುತ್ತೆ ಅನ್ನುವಂಥದ್ದು ಸರ್ಕಾರಗಳು ತಪ್ಪು ಮಾಡ್ತಾ ಇದಾರೆ, ಅಧಿಕಾರಿಗಳು ತಪ್ಪು ಮಾಡ್ತಾರೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಮನಿ ಪವರ್ ಅಂಡ್ ಪೊಲಿಟಿಕಲ್ ಪವರ್. ಯಾವ ರೀತಿಯಲ್ಲಿ ಹೋದ್ರೆ, ಯಾವ ದಾರಿಯಲ್ಲಿ ಹೋದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ ಅಂತ ಅನಿಸ್ತದೆ ನಿಮ್ಗೆ? ಸರ್, ಸೌಜನ್ಯಳಿಗೆ ಈಗಾಗ್ಲೇ 90% ನ್ಯಾಯ ಸಿಕ್ಕಿದೆ ಸರ್. ಇಡೀ ದೇಶದ ಜನಕ್ಕೆ ಗೊತ್ತಿದೆ ನಿಜವಾದ ಕಾಮುಕರು ಯಾರು, ನಿಜವಾದ ಆರೋಪಿಗಳು ಯಾರು ಅಂತ ಇಡೀ ದೇಶದ ಜನರಿಗೆ ಗೊತ್ತಿದೆ. ನಾನೊಬ್ಳು ಹೇಳೋದಲ್ಲ, ನಾನೊಬ್ಳನ್ನ ಬೈಬೋದು, ಅವರು ಇಡೀ ದೇಶದ ಜನರನ್ನ ಬೈಯಕ್ಕಾಗತ್ತಾ? ಇನ್ನು ಒಂದು 10% ಏನಿದೆ, ಅಕ್ವಿಟಲ್ ಕಮಿಟಿ ರಚನೆ ಮಾಡಿ, ಯಾರು ಬೇಡ, ಫಸ್ಟ್ SI ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಹಾಕಿ ಸರ್. ಅವ್ರಿಗೇನು ಸಂತೋಷ್ ರಾವ್ನೇ ಹಾಕೋಣ, ಹಾಗೆ ವಸತ್ ಗಿಳಿಯಾರ್ ಹೇಳ್ದಂಗೆ
ವಸಂತ್ ಗಿಳಿಯಾರ್ ಮೆಸೇಜ್ ಮಾಡ್ದಂಗೆ ಅವ್ರನ್ನು ಹಾಕೋಣ. ಅದು ವಸಂತ್ ಗಿಳಿಯಾರ್ ಮೆಸೇಜ್ ಸರ್, ಪಾಯಿಂಟ್ ಟು ಬಿ ನೋಟೆಡ್. ನಾನು ಎಲ್ಲೂ ಜೈನ್ ಮತ್ತೊಬ್ರು ಹೆಸರು ಇದುವರೆಗೂ ನಾನು ತೆಗ್ದಿಲ್ಲ. ವಸಂತ್ ಗಿಳಿಯಾರ್ ಹೇಳ್ದಂಗೆ ತನಿಖೆ ಮಾಡೋಣ. ಎಲ್ಲರಿಗಿಂತ ಮೊದಲು SI ಯೋಗೇಶ್ ನ ಬ್ರೈನ್ ಮ್ಯಾಪಿಂಗ್ ಆಗ್ಲಿ, ಅನೇಕ ಸತ್ಯತೆಗಳು ಹೊರಗಡೆ ಬಂದೇ ಬರುತ್ತೆ. ಅಂಡ್ ಏನೆಲ್ಲ ಹೇಳ್ತೀರಾ, ಸಾಕ್ಷಿ ನಾಶ ಮಾಡಿದ್ದಾರೆ, ಸಾಕ್ಷಿ ನಾಶ ಆಗಿದೆ ಅಂತ ಹೇಳಿ. ಸಾಕ್ಷಿ ನಾಶ ಕೆಲವೊಂದಾಗಿದೆ. ಪ್ರಾಪರ್ ಇನ್ವೆಸ್ಟಿಗೇಷನ್ ಆದ್ರೆ ಅನೇಕ ಹೊಸ ಸತ್ಯಗಳು ಹೊರಗಡೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ. ನಮ್ಮ ಇಂಟೆಲಿಜೆನ್ಸ್ ಸಿಸ್ಟಮ್ ಅಷ್ಟೊಂದು ಏನು ಫೇಲ್ಯೂರ್ ಆಗಿಲ್ಲ, ತುಂಬಾ ಸ್ಟ್ರಾಂಗ್ ಆಗಿದೆ ಪೊಲೀಸ್ ಸಿಸ್ಟಮ್. ಹಿಡಿಬೇಕು ಕಳ್ಳನ್ನ ಕಾಮುಕನ ಅಂದ್ರೆ ಅದು ಯಾವ ರೀತಿ ಆದ್ರೂ ಹಿಡಿತಾರೆ, ಬಟ್ ಅಲ್ಲಿ ಹಿಡಿಬೇಕು ಅನ್ನೋ ಒತ್ತಾಯ ಅವ್ರ ಮೇಲೆ ಏರ್ತಾ ಇಲ್ಲ. ಅಂಡ್ ಬರೋರೆಲ್ಲಾರ್ಗುನು ಕಮಿಟ್ ಆಗಿ ಸೂಟ್ ಕೇಸ್ ಕೊಟ್ಟಿ ಕಳಿಸ್ತಾ ಇರೋದ್ರಿಂದ ಸತ್ಯನ ಮುಚ್ಚಿಡುವಂತ ಕೆಲಸ ಮಾಡ್ತಾ ಇದಾರೆ. ಬಟ್ ಅದು ಇನ್ನು ಮುಂದೆ ನಡೆಯೋದಿಲ್ಲ. ನಾವ್ ಇಲ್ಲಿವರೆಗೂ ಹೋರಾಟ ಮಾಡಿದ್ರಿ, ಸರ್ಕಾರಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀರಿ. ನಾವ್ ಹೆಣ್ಣು ಮಕ್ಳೇ ಮುಂದೆ ಬರ್ತೀರಿ, ಮಾತಾಡ್ತೀರಿ. ಯಾಕೆ ಮಾಡೋದಿಲ್ಲ? ನಮ್ಗೆ 100 ಜನ ಹೋರಾಟಗಾರರು ಬೇಡ ಸರ್, ಒಬ್ರಿದ್ರನ್ನು ಧ್ವನಿ ಎತ್ಬೋದು. ಸೋಷಿಯಲ್ ಮೀಡಿಯಾ ಬದಲಾಗಿದೆ, ಈಗ ಜನ ಎದ್ದೋಳ್ತಾರೆ. ಈಗ ನೀವ್ ಹೇಳಿದ್ರಿ ಅಂದ್ರೆ ಮುಕ್ಕಾಲು ಭಾಗ ನ್ಯಾಯ ಸಿಕ್ಕಿ ಆಗಿದೆ ಸೌಜನ್ಯ. ಅಂದ್ರೆ ಜನರ ಧ್ವನಿಯಲ್ಲಿ ಮನೆ ಮಾತಾಗಿದೆ, ಯಾರು ಏನು ಅಂತ ಮನೆಯಲ್ಲಿ ಮಾತಾಡ್ತಾ ಇದ್ರು. ಅದಲ್ಲ, ಕಾನೂನಾತ್ಮಕವಾಗಿ ಏನಾಗಿದೆ? ಕಾನೂನಾತ್ಮಕವಾಗಿ ಹೇಳಿ 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 ಹೇಳಿ. ಕಾನೂನಾತ್ಮಕವಾಗಿ ಏನು ಇನ್ನೂ ಆಗ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಸೌಜನ್ಯಳ ಪೋಸ್ಟ್ ಮಾರ್ಟಮ್ ಕೂಡ ಫೇಲ್ಯೂರು. ಡಾಕ್ಟರ್ಸ್, ಪೊಲೀಸ್ ಅವ್ರು ಮಾಡಿರುವಂತ ತಪ್ಪಿಂದ ಇವತ್ತು ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ. ಇದೇ CID ಕೊಟ್ಟೋಗ ರುದ್ರಮುನಿ ಅವ್ರು ಹೇಳ್ತಾರೆ, ಡಾಕ್ಟರ್ ರಶ್ಮಿ ಅವ್ರ ಮಾತು ಕೇಳಿ ನನ್ಗೆ ಶಾಕಿಂಗ್ ಸುದ್ದಿ. ಅದು ಸೌಜನ್ಯಳ ಮೇಲೆ ಅತ್ಯಾಚಾರನೇ ಆಗಿಲ್ಲ, ಜಸ್ಟ್ ಅದು ಓರಲಿ ಫಿಂಗರಿಂಗ್ ಯೂಸ್ ಮಾಡಿ ಈ ತರ ನಡೆದಿದೆ ಅಂತ ಹೇಳಿ. ಹಾಗಾದ್ರೆ ಸೌಜನ್ಯಳಿಗೆ ಅತ್ಯಾಚಾರನೇ ಆಗಿಲ್ಲ ಅಂದ್ರೆ ಅವಳ ಯೋನಿಗೆ ಮಣ್ಣು ತುಂಬಿ ಅವಳ ಬರ್ಬರವಾಗಿ ಹತ್ಯೆ ಮಾಡಿ ಕೊಲೆ ಮಾಡಿ ಬಿಸಾಕುವಂತ ಅಗತ್ಯ ಏನಿತ್ತು? ಅಂಡ್ ಒಬ್ಬ ಸಂತೋಷ್ ರಾವ್, ನೀವ್ ಹೇಳಿ ಸರ್, ವೆರಿ ಸೀನಿಯರ್ ಪರ್ಸನ್, ನೀವು ತುಂಬಾ ಕೇಸಸ್ ನೋಡಿರ್ತೀರಾ, ಸಮಾಜದ ಬಗ್ಗೆ ತುಂಬಾ ಜ್ಞಾನ ಇದೆ ನಿಮ್ಗೆ. ಒಬ್ಬ ಸಂತೋಷ್ ರಾವ್ ಬಾಹುಬಲಿ ತರ ನಮ್ಮ ಸೌಜನ್ಯನ್ ಹೆತ್ತಾಕೊಂಡ್ ಹೋಗಿ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ರೇಪ್ ಮಾಡಿ ಸಾಯಿಸಕ್ ಸಾಧ್ಯನಾ ಸರ್? ಪ್ಲೀಸ್ ಉತ್ತರ ಕೊಡಿ ಸರ್. ಸಾಧ್ಯನಾ ಸರ್? ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅವ್ನ್ ಕರಾಟೆ ಬೆಲ್ಟೆ ಆಗಿರ್ಲಿ ಸರ್, ಎಂತದೇ ಆಗಿರ್ಲಿ, ಅವನು ಬೀದಿ ನಾಯಿ ಕೂಡ ಮಾಡ್ಬೇಕಾಗಿರೋ ಕೆಲ್ಸ. ಬಟ್ ಒಂದು ಬೆಳೆದು ನಿಂತಿರುವಂತ ಹೆಣ್ಣು ಮಗಳನ್ನ ನವರಾತ್ರಿ ಸಮಯದಲ್ಲಿ ಮಂಗಳವಾರ ಹೆಣ್ಣನ್ನ ಮುಟ್ಟಿ ಪಾಪ ಕಟ್ಕೊಂಡು ಇವತ್ತು ಕಪ್ಪು ಚುಕ್ಕಿ ಇಟ್ಕೊಳ್ಳೋದಕ್ಕೆ ಕಾರಣ ಅದೇ ಕಾಮುಕರು. ಅವರ ಆಟ ಅಂತ್ಯ ಆಗಿದೆ ಸರ್. ಈಗ ಅವ್ರ ಆಟ ಅಂತ್ಯ ಆಗಿದೆ ಅಂತ ಹೇಳಿದ್ರಿ, ಆದ್ರೆ ಎಲ್ಲೋ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಜನಕ್ಕೆ ತೃಪ್ತಿ ಸಿಗ್ತಾ ಇಲ್ಲ. ನೂರಾರು ಕಮೆಂಟ್ಗಳು, ನೂರಾರು ಪ್ರಶ್ನೆಗಳು. ನೂರಾರು ಕಮೆಂಟ್ ಯಾರು ಸರ್ ಆಗ್ತಾ ಇದ್ದಾರೆ? ಬಟ್ 10 ಕಮೆಂಟ್ ಕೆಟ್ಟ ಕಮೆಂಟ್ ಇದ್ರೇನು ಲಕ್ಷಾಂತರ ಕಮೆಂಟು ಜಸ್ಟಿಸ್ ಫಾರ್ ಸೌಜನ್ಯ. ಅದನ್ನೇ ಹೇಳಕೋದೆ ನಾನು, ಅದ್ರ ಬಗ್ಗೆ ಹೇಳಿದ್ದಲ್ಲ. ಈಗ ಅದೇ ನೂರಾರು ಜನ ಸೌಜನ್ಯಗೆ ಜಸ್ಟಿಸ್ ಅಂದ್ರೆ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಜನಕ್ಕಿನ್ನೂ ತೃಪ್ತಿ ಆಗಿಲ್ಲ, ಅಂದ್ರೆ ನ್ಯಾಯ ಸಿಕ್ಕಿದ್ದು ಅನಿಸ್ತಾ ಇಲ್ಲ ಜನಕ್ಕೆ. ಹೋರಾಟ ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಸ್ಟೇ ಮೇಲೆ ಸ್ಟೇ ತಂದು ಕೂರ್ತಾ ಇದ್ದಾರೆ ಇವರು, ಹೋರಾಟ ಮಾಡಕ್ ಬಿಡ್ತಾ ಇಲ್ಲ. ಈ ಸರ್ಕಾರದ ಒಂದು ಮನೆ ಬಾಗಿಲನ್ನು ತಟ್ಟಲಿಕ್ಕೆ ಬಿಡ್ತಾ ಇಲ್ಲ ಇವರು. ಬೇರೆ ವಿಷಯಕ್ಕೆ ಸ್ಟೇಗಳು, ಚಾನೆಲ್ಗಳ ಮೇಲೆ ಸ್ಟೇಗಳು, ಎಲ್ಲ ಸ್ಟೇ ತಂದು ಇಟ್ಕೊಂಡಿದ್ದಾರೆ. ಅದು ಜನಕ್ಕೆ ಅರ್ಥ ಆಗ್ಬೇಕು. ಇವರು ದುಡ್ಡಿದೆ ಅಂತ ಹೇಳಿ ನಿಮ್ಗೂ ಗೊತ್ತಿದೆ. ಏಪ್ರಿಲ್ 6ನೇ ತಾರೀಕು ಹೋರಾಟಕ್ಕೆ ಇಟ್ಟಿದ್ರಿ. ಸುಳ್ಳು ಸಾಕ್ಷಿಗಳನ್ನ ಕೊಟ್ಟು, ಸುಳ್ಳು ದಾಖಲೆಗಳನ್ನ ಕೊಟ್ಟು ಸ್ಟೇ ತಗೊಂಡ್ಬಂದ್ರು. ಇದೊಂದೇ ಅಲ್ಲ, ಕಳೆದ ಬಾರಿ ಸಹ ಏನ್ ಆರೋಪಿಗಳ ಪಟ್ಟಿ ಇದೆ ಅವ್ರನ್ನ ತನಿಖೆ ಮಾಡಿ ಅಂದೋಗು ಸಹ ಸ್ಟೇ ತಗೊಂಡ್ಬಂದಿದ್ದಾರೆ. ಯಾವಾಗೆಲ್ಲ ಇನ್ವೆಸ್ಟಿಗೇಷನ್ ಗೆ ಮುಂದೋಗ್ತೀರಿ ಅವಾಗೆಲ್ಲ ಸ್ಟೇ ತಗೊಂಡ್ ಬರ್ತಾ ಇದ್ರೆ ಎಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸರ್? ಹೇಳ್ತಾರಲ್ವಾ ಇವರು, ಬೀದಿ ಹೋರಾಟ ಬೇಡ, ನೀವು ನ್ಯಾಯಾಲಯ ಮೊರೆ ಹೋಗಿ ಅಂತ. ನ್ಯಾಯಾಲಯ ಮೊರೆ ಹೋಗಕ್ ಬಿಡ್ತಾನೆ ಇಲ್ವಲ್ಲ ಇವರು. ಎಲ್ಲಾ ಕಡೆ ಸ್ಟೇ ತಗೊಂಡ್ ಬರ್ತಾ ಇದ್ರೆ ಎಲ್ಲಿ ನಮ್ಮ ಹೋರಾಟ? ನ್ಯಾಯ ಹೋಗ್ಲಿ, ಕಾನೂನು ಹೋರಾಟ ಮಾಡಕ್ಕಾದ್ರೂ ಬಿಡ್ತಾ ಇದಾರ? ಎಲ್ಲಿವರೆಗೂ ದುಡ್ಡು ಕೊಟ್ಟಿ ಮುಚ್ಚಾಕ್ತಾರೆ? ಈಗ ನಮ್ಗೆ ಆಪ್ಷನ್ ಇರೋದು, ಸರ್ಕಾರ ಯಾವ್ದಾದ್ರು ಒಂದು ಸ್ಟೇ ತಗೊಂಡ್ಬಂದ್ರೆ ಇಮಿಡಿಯೇಟ್ ಪೊಲೀಸ್ ಬಂದು ನೋಡಿ ನಿಮ್ ಮೇಲೆ ಒಂದು ಸ್ಟೇ ಆರ್ಡರ್ ಇದೆ, ನೀವು ಹೋರಾಟ ಮಾಡಬಾರ್ದು ಅನ್ನೋಂತ ಪೊಲೀಸ್ ಅಧಿಕಾರಿಗಳು ಅದೇ ಹೈಕೋರ್ಟ್ ತೀರ್ಮಾನ ಜಡ್ಜ್ಮೆಂಟ್ ಅಲ್ಲಿ ಕೊಟ್ಟಿದೆ, ಅಕ್ವಿಟಲ್ ಕಮಿಟಿ ಫಾರ್ಮ್ ಮಾಡಿ ಅರಿಂಗ್ ಅಫಿಷಿಯಲ್ಸ್ ನ ತನಿಖೆ ಮಾಡಿ ಅಂತ ಹೇಳಿ. ಎಷ್ಟು ವರ್ಷ ಆಯ್ತು ಕೊಟ್ಟಿ? ಯಾಕ ಕೆಲ್ಸ ಇನ್ನು ಸರ್ಕಾರ ಮಾಡಿಲ್ಲ? ಅಂದ್ರೆ ನಿಮ್ಗೆ ಕಾನೂನ್ಗೆ ಭಯ ಇಲ್ವಾ? ಕಾನೂನ್ಗಿಂತ ದೊಡ್ಡವರ ಸರ್ಕಾರ?
ಇಲ್ಲ ಸರ್ಕಾರ ಸಹ ದುಡ್ಡಿನ ಮೇಲೆ ನಿಂತಿದ್ಯಾ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ. ಯಾರು ಇದನ್ನ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇರೋದು? ಊರ್ ಗೌಡ್ರು, ದೊಡ್ಡ ಗೌಡ್ರು ಹಣದಿಂದ. ಎಷ್ಟು ದಿವಸ ಸರ್ ನಾವು ನೀವ್ ಅನ್ಕೊಂಡಿರ್ಬೋದು ಸತ್ಯ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಈ ಪ್ರಕರಣ ನಡೀತಾ ಇರೋ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಹೌದು ನಾನು ಅವ್ರ ಜೊತೆ ಸ್ವತಃ ಮಾತಾಡಿದ್ದೀನಿ ಫೋನ್ ನಲ್ಲಿ ಅಂತ ಹೇಳ್ತಾರೆ. ಸರ್, ಒಂದು ಊರಲ್ಲಿ ಕ್ರೈಮ್ ಆದೋಗ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ಊರಲ್ಲಿ ಕ್ರೈಮ್ ಆದೋಗ ಲೋಕಲ್ ಸ್ಟೇಷನ್ಗೆ ಹೇಳ್ತೀರಿ, SP ಗೆ ಹೇಳ್ತೀರಿ, DYSP ಗೆ ಹೇಳ್ತೀರಿ. ಡೈರೆಕ್ಟ್ ಆಗಿ ಗೃಹ ಇಲಾಖೆಗೆ ಹೇಳುವಂತದ್ದೇನಿತ್ತು? ಅಂತ ಅತ್ಯಾಚಾರಗಳು, ಅಂತ ಕ್ರೈಮ್ ಕೇಸಸ್ ಎಷ್ಟೋ ನಡೆದಿರುತ್ತೆ. ಡೈರೆಕ್ಟ್ ಆಗಿ ಗೃಹ ಇಲಾಖೆಗೆ ಆರ್ ಅಶೋಕ್ಗೆ ಹೇಳುವಂತದ್ದು ಏನಿತ್ತು ಅಲ್ವಾ? ಹಾಗಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಏನು? SI ಕೆಲಸ ಏನು? DYSP ಕೆಲಸ ಏನು? SP ಕೆಲಸ ಏನು? ಅಷ್ಟೊಂದು ಪ್ರಿಫರೆನ್ಸ್ ಕೊಟ್ಟು ಸೌಜನ್ಯನ ಗೃಹ ಇಲಾಖೆಗೆ ಕೊಟ್ಟಿ ಮಾಡುವಂತದ್ದು ಏನಿತ್ತು? ದಟ್ ಮೀನ್ಸ್ ದೇ ಆರ್ ಕಮಿಟೆಡ್. ನಮ್ಮ ಮನೇಲಿ ಇರುವಂತ ವ್ಯಕ್ತಿಗಳು, ನಮ್ಮ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿಗಳು ಹೊರ ಬರಬಾರ್ದು. ಬಿಕಾಸ್ ಸೌಜನ್ಯ ಅನ್ನೋ ಶಕ್ತಿ ಅನ್ನೋದು ಈ ವ್ಯಕ್ತಿಗೆ ಅವಾಗೆ ಗೊತ್ತಿತ್ತು ಅನ್ಸುತ್ತೆ. ಇನ್ ಹೊರಗಡೆ ಬಂದ್ರೆ ಇನ್ನೆಲ್ಲಿ ದಂಗೆ ಹೇಳುತ್ತೋ ಅಂತ ಹೇಳಿ ಮುಚ್ಚಾಕುವಂತ ಪ್ರಯತ್ನ ಮಾಡಿದಾನೆ. ಬಟ್ ಅದು ಸತ್ಯ ಮುಚ್ಚೋಗಿಲ್ಲ, ಹೊರ ಬರ್ತಾನೆ ಇದೆ. ಇದು ಆರ್ ಅಶೋಕ್ ಮಗಳಲ್ಲ, ಸದಾನಂದ ಗೌಡ ಮಗಳಲ್ವಲ್ಲ ಸೌಜನ್ಯ. ಈಗ ಇದು ಪೋಸ್ಟ್ ಮಾರ್ಟಮ್ ಮಾಡೋ ಸಂದರ್ಭದಲ್ಲಿ ಸಹಜವಾಗಿ ಸಾಮಾನ್ಯ ಒಂದು ಯಾವುದೇ ಪೋಸ್ಟ್ ಮಾರ್ಟಮ್ ಮಾಡುವಾಗ್ಲೂ ವಿಡಿಯೋ ಚಿತ್ರೀಕರಣ ಮಾಡ್ತಾರೆ. ಆದ್ರೆ ಈ ಸೌಜನ್ಯ ವಿಚಾರದಲ್ಲಿ ಯಾವುದೇ ವಿಡಿಯೋ ಚಿತ್ರೀಕರಣ ಆಗ್ಲಿಲ್ಲ ಅಂತಾರೆ. ಅದ್ರ ಬಗ್ಗೆ ತಮ್ಗೇನಾದ್ರು ಗಮನಕ್ಕಿದೆಯಾ? ಡಾಕ್ಟರ್ ಅದಮ್ಮ ಅವ್ರು ಬದುಕಿದ್ದೋಗ ಇದೇ ತಂಡ ಹೇಳ್ತಾ ಇದೆ, ತುಂಬಾ ಸೀನಿಯರ್ ಡಾಕ್ಟರು, ಗೈನಿಕ್ ಡಾಕ್ಟರ್ ಅವರು, ಅವ್ರ ಪ್ರತಿಯೊಂದು ಗೊತ್ತಿದೆ ಅಂತ ಹೇಳ್ತಾ ಇದ್ದು. ಯಾವಾಗ ಅದಮ್ಮ ಅವರು ಕಳೆದ ವರ್ಷ ಸತ್ತೋಗ್ತಾರೆ, ತುಂಬಾ ನೆಗ್ಲಿಜೆನ್ಸಿ ಡಾಕ್ಟರ್ ಅವರು, ಸರಿ ಇಲ್ಲ, ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿರೋಂಥದ್ದು ಸರಿನೇ ಇಲ್ಲ. ಅವರಷ್ಟು ಕೇರ್ಲೆಸ್ ಡಾಕ್ಟರ್ ನನ್ನ ಜೀವನದಲ್ಲೇ ನೋಡಿಲ್ಲ. ಅಂದ್ರೆ ಬದುಕಿದ್ದೋಗೆಂಗೆ ಸತ್ತೋಗೆಂಗೆ ನೋಡ್ಕೊಳ್ಳಿ. ಒಬ್ಬ ಡಾಕ್ಟರ್ಗೆ ಬಾಡಿ ಕಳ್ಸಿದ್ಯಾರು? SI ಯೋಗೇಶ್ ಅಂಡ್ ಜೊತೆಲಿ ಒಬ್ರು ವುಮನ್ ಗಾರ್ಡ್ ಹೋಗಿದ್ರು, ವುಮನ್ ಪೊಲೀಸ್ ಹೋಗಿ WPC ಹೋಗಿದ್ರು. ನಿಮ್ಮ ಕೆಲಸ ಏನು? ಪೊಲೀಸ್ ಅವ್ರ ಕೆಲಸ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಮಯದಲ್ಲಿ ಪೊಲೀಸ್ ಅವ್ರ ರೆಕಾರ್ಡ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವಶ್ಯಕತೆ ಇಲ್ಲ ಅಂತ ಯಾಕೆ SI ಯೋಗೇಶ್ ಹೇಳ್ದ? ಅದು ಬೇಡ, ಸೌಜನ್ಯನ ಹೊಟ್ಟೆದಲ್ಲಿ ಊಟ ಇತ್ತು ಅಲ್ವಾ, ಫುಡ್ ಇತ್ತಲ್ಲ, ಅದನ್ನಾದ್ರೂ FSL ಕಳಿಸ್ಬೋದಾಗಿತ್ತಲ್ವಾ, ಅದು ಯಾಕೆ ತೆಗ್ದಿಲ್ಲ? ಅಂಡ್ ಏನೊಂದು ಸೌಜನ್ಯನ ಒಂದು ಯೋನಿದಲ್ಲಿ ತುಂಬಿತ್ತು, ವೆಜಿನಾ ಸ್ವಾಬ್ ತೆಗ್ದಿದ್ರು, ಅದ್ರಲ್ಲಿ ಮಣ್ಣಿತ್ತು, ಮಳೆ ಬಂದಿತ್ತು, ಅದಕ್ಕೆ ವೆಜಿನಾ ಸ್ವಾಬ್ ಫಂಗಲ್ ಹಿಡ್ದಿತ್ತು ಅಂತಾರಲ್ಲ. ಸೌಜನ್ಯಳ ಬಾಡಿನೇ ನೆಂದಿಲ್ಲ ಸರ್ ಮಳೆಗೆ, ಸೌಜನ್ಯಳ ಬ್ಯಾಗ್ ನಂದಿಲ್ಲ ಸರ್, ಸೌಜನ್ಯಳ ಪುಸ್ತಕನೇ ನೆಂದಿಲ್ಲ ಸರ್. ಹಾಗಾದ್ರೆ ಸೌಜನ್ಯ ಯೋನಿ ಒಳಗೆ ಇದ್ದಿದ್ದಂತ ವಜಿನಾ ಸ್ವಾಬ್ ನೆಂದೋಯ್ತಾ ಸರ್? ಅಲ್ಲಿ ಫಂಗಸ್ ಹಿಡಿದು ಬಿಡ್ತಾ? ಹಾಗಾದ್ರೂ 72 ಗಂಟೆ ಆಕ್ಟಿವ್ ಆಗಿದ್ದೇ ಇರ್ತದೆ. ವಾಟ್ ಎವರ್ ಇಟ್ ಇಸ್ ಸರ್, ಸೌಜನ್ಯ ದೇಹನೇ ನೆಂದಿಲ್ಲ ಅಂದೋಗ ಸೌಜನ್ಯಳ ಯೋನಿ ಒಳಗೆ ಇದ್ದಂತ ವೆಜಿನಲ್ ಸ್ವಾಬ್ ಮಾತ್ರ ನೆಂದೋಯ್ತಾ? ನೆಂದಿದ್ರೇನು ಎಷ್ಟು ದಿವಸ ಆದ್ಮೇಲೆ ಕಳ್ಸಿದ್ರು? ಇಟ್ಸ್ ಪ್ಲಾನ್ಡ್, ಕ್ಲೀನ್ ಆಗಿ ಪ್ಲಾನ್ ಮಾಡಿದಾರ. ಅಂಡ್ ನಮ್ಮ ಸೌಜನ್ಯ ದೇಹ ಎಲ್ಲಿ ಬಿದ್ದಿತ್ತು ಬಾಡಿ, ಆ ಜಾಗದಲ್ಲಿ ಅಟ್ಲೀಸ್ಟ್ ಟವರ್ ಲೊಕೇಶನ್ ತೆಗಿಬಹುದಾಗಿತ್ತು, ತೆಗ್ದಿದಾರ? CDR ತೆಗ್ದಿದೀನಿ ಅಂತ ಹೇಳ್ತಾರಲ್ಲ ಕೆಲವೊಬ್ರು ದೊಡ್ಡ ದೊಡ್ಡ ಹೋರಾಟಗಾರರು, ಇತ್ತೀಚಿನ ಯೂತ್ಸ್ ಹೋರಾಟಗಾರರು 3 ಜನ ಇದ್ದಾರೆ, ಪುನೀತ್ ಕೆರೆಳಿ, ಚಕ್ರವರ್ತಿ, ವಸಂತ್ ಗಿಳಿಯಾರ್. CDR ತೆಗ್ದಿದ್ದಾರೆ. ಒಂದೊಂದು ಸ್ಟೇಷನ್ ಅಲ್ಲಿ ಒಬ್ಬೊಬ್ಬರನ್ನ ಇಟ್ಟಿ ತನಿಖೆ ಮಾಡಿದ. ಎಲ್ಲಿ CDR? ವೈ ದೇ ನಾಟ್ ಸಬ್ಮಿಟೆಡ್ ಟು ದ ಕೋರ್ಟ್? ಅಲ್ಲಿ DYSP ಹೇಳ್ತಾರೆ ನಾವು CDR ತೆಗ್ದಿಲ್ಲ ಅಂತ ಹೇಳಿ, ಇವ್ರು ಹೇಳ್ತಾ ಇದಾರಲ್ಲ CDR ತೆಗ್ದಿದ್ದಾರೆ. ಎಲ್ಲಿ ಅದು? ಒಂದು ಕಳ್ಳನ್ ಹಿಡಿಬೇಕಂದ್ರೆ ನೇಪಾಳ ಬಾರ್ಡರ್ಗೆ ಹೋಗಿ ಹಿಡ್ಕೊಂಡ್ ಬರ್ತಾರೆ. ಅಂತೋದ್ರಲ್ಲಿ ಅದೇ ಜಾಗದಲ್ಲಿ ಧಾರ್ಮಿಕ ಕ್ಷೇತ್ರ, ಗ್ರಾಮೀಣ ಭಾಗದಲ್ಲಿ, ಇದ್ರಲ್ಲಿ ನಾವು ನೀವೆಲ್ಲ ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ ಸರ್, ಆ ಕಾಡಿನ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಈ ತರ ಅತ್ಯಾಚಾರ ಇನ್ನೆಷ್ಟು ಕಣ್ಣಿಗೆ ಕಾಣಿಸ್ತಿದ್ದಂಗೆ ನಡೀತಾ ಇದಾವೆ. ಹಾಗಾದ್ರೆ ಕಾಕಿ ಏನ್ ಮಾಡ್ತಾ ಇದೆ? ಕಾಕಿ ಹಾಕೊಂಡು 2 ಸ್ಟಾರ್ ಇಟ್ಕೊಂಡು ಸರ್ಕಾರಿ ಅಧಿಕಾರಿ ಅನ್ಕೊಂಡು ಜನ ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಒಂದು ಲೈಸೆನ್ಸ್ ಇಟ್ಕೊಂಡು ನೀವು ಮಾಡ್ತಾ ಇರುವಂತ ದೌರ್ಜನ್ಯ, ರೌಡಿಸಮ್ ಇದಲ್ಲ. ಆಕ್ಚುಲಿ ದೇ ಆರ್ ಕ್ರಿಮಿನಲ್. ಯೋಗೇಶ್ ಇಸ್ ಬಿಗ್ಗೆಸ್ಟ್ ಕ್ರಿಮಿನಲ್ ಇನ್ ಸೌಜನ್ಯ ಕೇಸ್ ಸರ್. SI ಯೋಗೇಶ್ ಇಸ್ ದ ಬಿಗ್ಗೆಸ್ಟ್ ಕ್ರಿಮಿನಲ್. ಈವನ್ ಡಾಕ್ಟರ್ ರಶ್ಮಿ, ಡಾಕ್ಟರ್ ರಾಧಮ್, ಪ್ರತಿಯೊಬ್ರು ಬಿಗ್ಗೆಸ್ಟ್ ಕ್ರಿಮಿನಲ್ಸ್. ಬಿಕಾಸ್ ಇವರೆಲ್ಲ ಮಾಡಿದ್ರಿಂದಾನೇ ಈ ಕೇಸ್ ಇಲ್ಲಿಗೆ ಬಂತು. ಬಟ್ ಈಗ್ಲೂ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅನೇಕ ಸಾಕ್ಷಿಗಳು ಸಿಗುತ್ತೆ ಸರ್, ಅನೇಕ ಸಾಕ್ಷಿಗಳು. ಕೆಲವೊಬ್ರು ಹೇಳಕ್ ಆಗ್ದಿರ ಬಯಕಿದ್ದಾರೆ, ಯಾಕಂದ್ರೆ ಮುಂದೆ ಬಂದ್ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸೌಜನ್ಯ ಪ್ರಕರಣದಲ್ಲಿ ಇರುವಂತ ಎಲ್ಲಾ ವಿಟ್ನೆಸ್ ನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದಾರೆ,
ಯಾರು ಯಾರೋ ಸತ್ಯ ಹೇಳಕ್ ಬರ್ತಾರಂದ್ರೆ ಅವ್ರನ್ನ ಟಾರ್ಗೆಟ್ ಹ್ಮ್. ಅಂದ್ರೆ ದೇ ಆರ್ ಪಕ್ಕಾ ಕ್ರಿಮಿನಲ್ ಸರ್. ಹ್ಮ್. ನಿಜವಾಗ್ಲೂ ಹೇಳ್ತೀನಿ, ದೇವ್ರನ್ನ ಮುಂದೆ ಇಟ್ಕೊಂಡು, ಧರ್ಮನ ಮುಂದೆ ಇಟ್ಕೊಂಡು, ಧಾರ್ಮಿಕ ಕ್ಷೇತ್ರನ ಮುಂದೆ ಇಟ್ಕೊಂಡು, ಪೊಲೀಸ್ ಅವ್ರನ್ನ ಜೊತೆಗೆ ಹಾಕೊಂಡು, ರಾಜಕಾರಣಿಗಳನ್ನ ಜೊತೆಲಿ ಹಾಕೊಂಡು ಮಾಡ್ತಾರಂತ ಗೂಂಡಾಸ್ ದೇ ಆರ್. ಎಷ್ಟು ಅಲಿಗೇಷನ್ಸ್ ಮಾಡ್ತಾರೆ ನನ್ನ ಮೇಲೆ. ಯಾಕಂದ್ರೆ ನಮ್ಮ ಲೈಫ್ ಅಲ್ಲೂ ನಡೆದಿದೆ. ಒಬ್ಬನ್ನ ಕುಗ್ಗಿಸೋದಕ್ಕೆ ಒಂದು ಸುಳ್ಳು ಕೇಸು, ಪೊಲೀಸ್ ಕೇಸ್, FIR ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಕುಗ್ಗಿಸ್ಬೋದು. ಆ ತರ ನಾನು ಲೈಫ್ ಅಲ್ಲಿ ನೋಡ್ಬಿಟ್ಟಿದೀನಿ ಸರ್. ಅಲ್ವಾ? ನೋಡ್ಬಿಟ್ಟಿದೀನಿ, ನಿಮ್ಮ ಹೋರಾಟದಲ್ಲಿ ತುಂಬಾ. ನೀವು ನೋಡಿದೀರಾ, ನಿಮ್ಗೂ ತುಂಬಾ ಗೊತ್ತಿದೆ. ನೋಡಿದ್ದೀನಿ. ಇವ್ರು ಇನ್ನೇನ್ ಕೇಸ್ ಹಾಕ್ತಾರೆ ನಮ್ಮ ಮೇಲೇನು ಸ್ಟೇಟರ್ ಸರ್. ಇನ್ನು ಎಂತ ಕ್ರಿಮಿನಲ್ ಕೇಸ್ ಹಾಕ್ಲಿ ಸರ್, ದೇರ್ ಶುಡ್ ಬಿ ಎ ಪ್ರೂಫ್ ಅಲ್ವಾ? ಖಾಕಿ ಮಾರಾಟ ಆಗಿರೋದಕ್ಕೆ, ಡಾಕ್ಟರ್ಸ್ ಮಾರಾಟ ಆಗಿರೋದಕ್ಕೆ ಇವತ್ತು ಸೌಜನ್ಯ ಪ್ರಕರಣ ನಿಂತಿರೋದು. ಸತ್ಯಮೇವ ಜಯತೆ, ಸತ್ಯ ಹೊರ ಬರಲೇಬೇಕು ಅಂತ ಹೇಳಿ ದೇಶ ವಿದೇಶಗಳಿಂದ ಕೂಗ್ತಾ ಇದಾರೆ. ಈಗ ಸಾಕಷ್ಟು ಸಾರಿ ನೀವು ವಸಂತ್ ಗಿಳಿಯಾರ್ ಹೆಸರನ್ನ ತಂದಿದ್ದೀರಿ. ಅವ್ರು ನಮ್ಮೂರ್ನವ್ರೆ, ನಮ್ಗೆ ಬಹಳ ಪರಿಚಯ ಇರುವಂತವ್ರು. ಅವ್ರ ಬಗ್ಗೆ ಪದೇ ಪದೇ ಅವ್ರ ಹೆಸರನ್ನೇ ತರ್ತಾ ಇದ್ರಿ. ಯಾಕೆ ಅವ್ರ ಹೆಸರನ್ನ ಪದೇ ಪದೇ ತರ್ತಾ ಇದ್ದೀರಂತ? ಸರ್ ನೋಡಿ, ವಸಂತ್ ಗಿಳಿಯಾರ್ಗೂ ನನಗೆ ಏನೂ ಇಲ್ಲ. ಪಾಪ ವಸಂತ್ ಗಿಳಿಯಾರ್ ನನ್ನ ಸಹೋದರಿ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ವಸಂತ್ ಗಿಳಿಯಾರ್ ಸರ್. ನಮ್ಮ ಅಣ್ಣ ವಸಂತ್ ಗಿಳಿಯಾರ್ ಒಂದು ತಂಗಿ ಆಗಿ ಅಣ್ಣ ಏನೋ ತಪ್ಪು ಮಾಡ್ತಾ ಇದ್ದಾನಂದ್ರೆ ಪ್ರಶ್ನೆ ಮಾಡ್ಲೇಬೇಕಲ್ವಾ ಸರ್? ಒಂದು ತಂಗಿ ಆಗಿ ನನ್ನ ಅಣ್ಣನ್ಗೆ ಹೊಡೆದು ಪ್ರಶ್ನೆ ಮಾಡುವಂತ ರೈಟ್ಸ್ ನನಗಿದೆ. ನೀನು ಸರಿ ದಾರಿದಲ್ಲಿ ಹೋಗ್ತಾ ಇಲ್ಲ, ಅಕಸ್ಮಾತ್ ಅದು ನಾನೇ ಸರಿ ಇಲ್ಲ ಅಂದ್ರೆ ಅಣ್ಣನಾದವನು ಬಂದು ತಂಗಿ ಮುಂದೆ ಕುತ್ಕೊಂಡು, ನೋಡಮ್ಮ ಈ ತರ, ಅವನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ, ನನ್ನ ಪ್ರಶ್ನೆಗೆ ಅವನು ಉತ್ತರ ಕೊಡ್ಲಿ. ಸಮಯ ಇಲ್ಲ ಅಂತ ಹೇಳಿ ತಂಗಿಗೆ ಅಂತಾನೆ ಅಂದ್ರೆ ಇನ್ಯಾವ ಸೀಮೆ ಅಣ್ಣ ಸರ್ ಅವನು ಅಲ್ವಾ? ಈಗ ವಸಂತ್ ಗಿಳಿಯಾರು ನನಗೆ ಅವ್ರ ಊರಿಂದನೇ ಕಾಲ್ ಬಂದಿತ್ತು. ಯಾವಾಗ ವಸಂತ್ ಗಿಳಿಯಾರ್ ಅವ್ರನ್ನ ಬೈದಿದೆ, ಮೇಡಮ್ ಅವನೇನ್ ಜರ್ನಲಿಸಂ ಮಾಡಿದಾನೆ ಮೇಡಮ್, 7ನೇ ಕ್ಲಾಸ್ ಫೇಲ್ ಆಗಿಲ್ಲ, ಅವ್ರ ತಾಯಿ ಮಾತಾಡ್ಬೇಕಂತೆ ನೋಡಿ ಅಂತ ಈ ತರ ಕರೆ ಮಾಡಿದ್ರು, ಮಾತಾಡಿದ್ದೇನು ಸಹ. ಬಟ್ ನಾನ್ ವಸಂತ್ ಗಿಳಿಯಾರ್ಗೆ ಹೇಳೋದು, ಸತ್ಯ ಸಂಶೋಧನೆ ಮಾಡಿದ್ಯಲ್ಲಪ್ಪ, ನಿನ್ನ ಸತ್ಯ ಸಂಶೋಧನೆಯಲ್ಲಿ ಯಾಕೆ ಆರೋಪಿಗಳು ಸಿಗ್ಲಿಲ್ಲ? ಅದು ಸಿಕ್ಕಿದ್ರೇನು ಯಾಕೆ ಬರೀ ಸಂತೋಷ್ ರಾವ್ ಒಬ್ಬನೇ ಆಗಿದ್ದಾನೆ? ನಾನೇ ಬಂದ್ ನಿಂತ್ಕೊಳ್ತೀನಿ ಆ ಜಾಗದಲ್ಲಿ, ನನ್ನ ನೀನೊಬ್ನೇ ಎತ್ತಾಕೊಂಡಾಗ ಅದ್ ಯಾವ ತರ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಬಿಸಾಕ್ತಿ ನಾನ್ ನೋಡ್ಬೇಕು ಅಲ್ವಾ? ನೋಡೋಣ, ಟ್ರಯಲ್ ಮಾಡೋಣ. ಬಿಕಾಸ್ ಆ ಒಬ್ಬ ವ್ಯಕ್ತಿ ಒಂದ್ ಹೆಣ್ಮಗುನ್ ಎತ್ಬೇಕಂದ್ರೆ ಬಾಯಿ ಮುಚ್ಚಿರ್ಬೇಕು, ಕೈ ಕಟ್ಟಾಕೊಂಡಿರ್ಬೇಕು, ರಸ್ತೆದಲ್ಲಿ ಕಿರ್ಚಲಾಡಿರ್ತಾಳೆ, ಏಕಾಏಕಿ ಎತ್ಕೊಂಡು ಹೋಗಕ್ ಹೇಗ್ ಸಾಧ್ಯ? ಅಂಡ್ ನಮಗ್ ಬಂದಿದ್ ಮಾಹಿತಿ ಪ್ರಕಾರ ಆ ಪ್ರಕರಣ ನಡೆದಂತ ಸಮಯದಲ್ಲಿ ಯಾರ್ ಜೊತೆಲಿ ಇದ್ರು, ಕೆಲವೊಂದು ವ್ಯಕ್ತಿಗಳು ನಮಗೂ ಕಾಲ್ ಮಾಡಿ ಹೇಳಿದ್ದಾರೆ ಸರ್. ನನಗೆ ಯಾರೋ ಕಾಲ್ ಮಾಡಿ ಹೇಳೋದ್ ಬೇಡ, ನನಗೆ ಡೈರೆಕ್ಟ್ ಆಗಿ ಬಂದ್ ಹೇಳ್ಬೇಕು ಸರ್. ಡೈರೆಕ್ಟ್ ಆಗಿ ಬಂದ್ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸರ್ಕಾರಕ್ಕೆ ಹೇಳಿ, ಇಲ್ಲ ಕಾನೂನು ಮುಂದೆ ಬಂದ್ ಹೇಳಿ. ಅವ್ರಿಗೆ ಭಯ, ಮೇಡಮ್ ಇವತ್ ನಾವ್ ಬಂದ್ ಹೇಳಿದ್ರೆ ನಾಳೆ ನಮ್ನು ಸಾಯಿಸ್ಬಿಡ್ತಾರಲ್ವಾ ಅಂತ ಹೇಳಿ. ನೋಡಿರೋರು ಹೇಳ್ತಾರೆ, ಅವತ್ತು ನಾನು ಇದುವರೆಗೂ ಎಲ್ಲೂನು ಆ ದೊಡ್ಡ ಗೌಡ್ರ ಕುಟುಂಬದವರ ಒಬ್ಬರ ಹೆಸರು ಸಹ ನಾನು ಬಳಸಿಲ್ಲ ಸರ್. ಇದುವರೆಗೂ ನಾನು ಎಲ್ಲೂ ಬಳಸಿಲ್ಲ, ಇದುವರೆಗೂ ನಾನು ಬಳಸಿಲ್ಲ. ಬಿಕಾಸ್ ಐ ನೀಡ್ ಎ ಪ್ರೂಫ್. ಈಗ ಕೆಲವೊಬ್ರು ಕೊಟ್ಟಿದ್ದಾರೆ, ಆ ದಿವಸ ಅವನ ಕ್ರಿಕೆಟ್ ಆಡ್ತಾ ಇದ್ದ, ಆ ದಿವಸ ಅವನಲ್ಲಿ ಇದ್ದ, ಯಾರ್ದಾದ್ ಗ್ರೇ ಕಲರ್ ಇನೋವಾ ಕಾರು ತಗೊಂಡ್ ಹೋಗೋಗ 5-6 ಜನ ಇದ್ರು, ತಂದ್ ಬಿಸಾಕಿದ್ ಓಮ್ನಿ ಕಾರಲ್ಲಿ. ಯಾವ SI ಯೋಗೇಶ್ ಜೊತೆ ದೆಪ್ಪೆದಾರರಿದ್ರು ಪೊಲೀಸ್ ಅವರು, ಅವರೇ ಮಾಹಿತಿ ಕೊಡ್ತಾ ಇದಾರೆ ಏನೇನ್ ನಡೀತು ಅಂತ ಹೇಳಿ. ಇದು ನಮಗ್ ಕೊಡೋದ್ ಬೇಡ, ಬಂದು ಕೊಡಿ, ಕಾನೂನ್ ಮುಂದೆ ಕೊಡಿ. ಇಲ್ಲಿ ನನಗ್ ಕೊಡೋದ್ ಬೇಡ, ನಾನ್ ತೀರ್ಮಾನ ಮಾಡೋದಿಲ್ಲ, ಕಾನೂನ್ ತೀರ್ಮಾನ ಮಾಡ್ಲಿ. ಯಾಕಿದನ್ ಮಾಡ್ತಾ ಆ ಇನೋವಾ ಕಾರ್ನ, ಯಾವಾಗ ಇನೋವಾ ಕಾರ್ ಅಂತ ಮಾತಾಡಿದ್ ಅದನ್ನ ತಂದ್ರಿ ಗುಜ್ರಿಗೆ ಹಾಕ್ತಾ ಇದಾರೆ, ಹಾಕಿದ್ದಾರೆ ಸಹ ರೀಸೆಂಟ್ ಆಗಿ. ಕಳ್ಳ ಎಲ್ಲಿವರೆಗೂ ತಪ್ಪಿಸ್ಕೊಳ್ಬಹುದು ಸರ್? ಮೋರ್ ಓವರ್ ನಾನು ಇವತ್ತರೆಗೂ ಇಲ್ಲ, ನಾನು ಈಗಲೂ ಕೇಳ್ತೀನಿ, ಪಾಸ್ಪೋರ್ಟ್ ಕೊಡಿ, ಹಾಗೆ ಟ್ರಾವೆಲ್ ಹಿಸ್ಟ್ರಿ ಕೊಡಿ, ಅಂಡ್ ವೇರ್ ಹಿ ವಾಸ್ ಡೂಯಿಂಗ್ ಹಿಸ್ ಎಜುಕೇಶನ್, ಆ ಎಜುಕೇಶನ್ ಡೀಟೇಲ್ಸ್ ಕೊಡಿ. ಯಾಕೆ ಕೊಡ್ಬೇಕು ಅಂತ ವಸಂತ್ ಗಿಳಿಯಾರ್ ಅಂತಾರೆ. ಇವಾಗ ನಾನು ಒಬ್ಳು ಆರೋಪಿ ಆದ್ರೆ, ಯಾವ್ದೋ ವಿದೇಶದಲ್ಲಿ ನಾನು ಔತ್ಕೊಂಡಿದ್ರೆ ನನ್ನ ಪೊಲೀಸರು ಹಿಡ್ದ ಹಿಡಿತಾರಲ್ಲ ಸರ್, ನಾನು ಎಲ್ಲಿ ಓದ್ತಾ ಇದೀನಿ, ಏನ್ ಮಾಡ್ತಾ ಇದೀನಿ ಅಂತ ಯಾವ್ದು ಹೇಳ್ತಾ ಇಲ್ಲ. ಯಾಕೆ ಹೇಳ್ಬೇಕು ಅಂತಾರೆ? ಹಾಗಾದ್ರೆ ಇವರೆಲ್ಲ ಪ್ರೊಟೆಕ್ಟ್ ಮಾಡ್ತಾ ಇರೋದು. ನಾನು ವಸಂತ್ ಗಿಳಿಯಾರ್ ನಿಮ್ಮ ಚಾನಲ್ ಇಂದ ನೇರವಾಗಿ ಹೇಳೋದು, ನಿಜವಾಗ್ಲೂ ವಸಂತ್ ಗಿಳಿಯಾರ್ ಹತ್ತಿರ ಸತ್ಯ ಇದ್ರೆ, ಸತ್ಯ ಸಂಶೋಧನೆ ಮಾಡಿದ್ರೆ, ಏನಾಯ್ತು ಮಗಳೇ ಸೌಜನ್ಯ ಅಂತ ಪ್ರತಿ ಒಬ್ರು ಸೌಜನ್ಯರ ಕಣ್ಣಿಗೆ ಬಟ್ಟೆ ಕಟ್ಟಿ, ಕ್ಷಮಿಸು ಬಿಡು ಸೌಜನ್ಯ ಅಂತ ಒಂದ್ ಎಪಿಸೋಡು, ಏನಾಯ್ತು ಮಗಳೇ ಅಂತ ಒಂದ್ ಎಪಿಸೋಡು. ಯಾಕಂದ್ರೆ ಬಟ್ಟೆ ಯಾಕೆ ಕಟ್ಟಿರ್ತಾರೆ ಹೇಳಿ ಸೌಜನ್ಯಳಿಗೆ? ಅವ್ಳ ಮುಂದೆ ಕಣ್ಣು ಮುಂದೆ ಕುತ್ಕೊಂಡು ಮಾತಾಡುವಂತ ಧೈರ್ಯ ಇರ್ಬೇಕಲ್ಲ ಅವ್ರಿಗೆ. ಆ ಧೈರ್ಯ ಇಲ್ಲ ಸರ್. ಸೌಜನ್ಯ ಒಂದು ಶಕ್ತಿ. ಇದೇ ವಸಂತ ಗಿಳಿಯಾರ್ಗೆ ಶಕ್ತಿ ಏನು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇರೋದು, ಎಲ್ಲಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ಯಾರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಪರ ಧ್ವನಿ ಎತ್ತಾರೋ ಪ್ರತಿ ಒಬ್ಬರನ್ನು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡೋದು ವಸಂತ್ ಗಿಳಿಯಾರ್.
ನಿನಗೇನ್ ಸಿಗುತ್ತೆ? ನೀನ್ ಯಾರ್ ಇದನ್ ಮಾಡೋದಕ್ಕೆ? ನೀನ್ ಏನಾಗ್ಬೇಕು? ಯಾವ ಆಧಾರದ ಮೇಲೆ ಹೇಳ್ತಾ ಇದೀರಾ ಅಂತ, ಯಾವ ಆಧಾರದ ಮೇಲೆ ಹೇಳ್ತಾ ಇದೀರಾ ಅಂತ? ಸರ್ ನಿಮ್ಗೆ ಏನ್ ಆಧಾರ ಬೇಕು ಸರ್? ಬೇಕಾದಷ್ಟು ಆಧಾರ ಇದೆ ಸರ್. ನನ್ನ ಮುಂದೆನೆ ಅನೇಕ ಏನೊಂದು ಧರ್ಮ ಸಂರಕ್ಷಣೆ ಇವರೊಂದು ಸಭೆ ಮಾಡ್ಕೊಂಡು ಹೋದ್ರು ಕಳೆದ ಬಾರಿ. ಎಲ್ಲ ಕಣ್ ಮುಂದೆನೆ ನೋಡಿದೀನಿ ಸರ್ ಏನೇನ್ ನಡೆದಿದೆ ಅಂತ ಹೇಳಿ. ಆಧಾರ ಏನು? ಅವನಿಗೂ ಗೊತ್ತಿದೆ, ನನ್ಗೆಲ್ಲಾ ಗೊತ್ತಿದೆ ಅಂತ. ವಸಂತ್ ಗಿಳಿಯರ್ ನಮ್ಮ ಅಣ್ಣಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ನನಗ್ ಗೊತ್ತಿದೆ ಅಂತ ಹೇಳಿ. ಅಣ್ಣನ ಪಾಪ ಆಹ್ವಾನ ಕೊಟ್ಟು ಕರೆದ್ರೇನು ಬರೋದಿಲ್ಲ ಅಂತ ಹೇಳ್ತಾನೆ. ಏನ್ ಮಾಡೋಣ? ಓಕೆ. ಈಗ ನೀವು ನಿಮ್ಮ ಹೋರಾಟಕ್ಕೆ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಕುಂದಾಪುರ ಇರ್ಬೋದು, ಉಡುಪಿ ಇರ್ಬೋದು, ಬಹಳ ಒಂದು ವ್ಯಾಪಕವಾದ ಬೆಂಬಲ ಸಿಗ್ತಾ ಇದೆ ನಿಮ್ಮ ಧ್ವನಿಗೆ. ಸಾಕಷ್ಟು ಜನ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ವಿರೋಧ ಮಾಡುವವರ ಸಂಖ್ಯೆ ಸ್ವಲ್ಪ ಇದ್ರು, ಸಪೋರ್ಟ್ ಮಾಡ್ತಾ ಇರೋ ಸಂಖ್ಯೆ ಸಾಕಷ್ಟು ಜನ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜನರಿಗೆ ಏನು ಕರೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಸರ್ ನಮ್ಮ ದಕ್ಷಿಣ ಕನ್ನಡ ಅಂದ್ರೆ ಒಂದು ದೇವರು ದೈವಗಳು ಇರುವಂತ ಒಂದು ನಾಡು ಅಲ್ವಾ ಸರ್? ನಾವೆಲ್ಲರೂ ಅನೇಕ ದೇವತೆಗಳಿರುವಂತ ನಾಡು ದಕ್ಷಿಣ ಕನ್ನಡ. ಆ ದಕ್ಷಿಣ ಕನ್ನಡದಲ್ಲಿ ಇವತ್ತು ಕೇಸರಿ ಶಾಲು ಹಾಕೊಂಡು ಹಿಂದೂ ಧರ್ಮವನ್ನ ಮುಂದೆ ಇಟ್ಕೊಂಡು ನಾವು ಹಿಂದುತ್ವ ಅಂತ ಹೇಳ್ಕೊಂಡು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾವ್ಯಾವ ತರ ಎಲ್ಲ ಅನಾಚಾರ, ಅತ್ಯಾಚಾರ, ದೌರ್ಜನ್ಯ ಮಾಡ್ತಾ ಇದಾರೆ ಅಂತ ಕಣ್ಣು ಮುಂದೆ ಇದೆ. ಇವತ್ತು ನೀವು ಬೇರೆ ಧರ್ಮದವ್ರದ್ದು ಹೋಗಿ ಮಾತಾಡ್ಬಿಡಿ, ಎಷ್ಟು ಚೆನ್ನಾಗಿ ಮುಗ್ಧವಾಗಿ ರೆಸ್ಪೆಕ್ಟ್ ಕೊಡ್ತಾರ ಅಂದ್ರೆ, ನಮ್ಮ ಕೇಸರಿ ಶಾಲು ಹಾಕೊಂಡು ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ತಾ ಇರುವಂತ ಬಾಯಲ್ಲಿ ಹೆಣ್ಣ ಮಕ್ಕಳ ಸೊಂಟದ ಕೆಳಗೆ ಇರುವಂತ ಪದಗಳಲ್ಲೇ ನಮ್ಮನ್ನ ನಿಂದನೆ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಆದ್ರೆ ದಕ್ಷಿಣ ಕನ್ನಡದ ಪ್ರತಿ ಒಂದು ಊರ್ಗೂ ಸಂಧ್ಯಾ ಇವತ್ತು ಗೊತ್ತಿದ್ದಾಳೆ, ಎಲ್ಲಾರು ಬೆಂಬಲಿಸ್ತಾ ಇದಾರೆ. ನಮ್ಮ ಒಂದೇ ಉದ್ದೇಶ, ಯಾವ ಹೆಣ್ಣು ಮಕ್ಕಳಿಗೂ ಯಾವ ಧರ್ಮನೇ ಇರ್ಲಿ ಸರ್, ಹೆಣ್ಣು ಮಕ್ಕಳ ಮೇಲೇನು ಅತ್ಯಾಚಾರ ದೌರ್ಜನ್ಯ ಆಗ್ಬಾರ್ದು. ಹಾಗಿದ್ದ ದಿವಸ ಸೌಜನ್ಯ ಪರ ಹೋರಾಟಗಾರರು ಬದುಕಿದ್ದೇವೆ ಅನ್ನುವಂಥದ್ದು ನೆನಪು ಅವ್ರಿಗಿರ್ಲಿ. ನಾವ್ ಇರ್ತೀವಿ, ನಮ್ಮ ನಾಡಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗಿದೆ ಅಂದ್ರೆ ನಾವು ಸೌಜನ್ಯ ಪರ ಹೋರಾಟಗಾರರು ಬರೀ ಸೌಜನ್ಯ ಮಾತ್ರ ಅಲ್ಲ, ಸೌಜನ್ಯ ಟೀಮ್ ಪ್ರತಿಯೊಬ್ರು ಇರ್ತೀರಿ. ನಾನ್ ಪ್ರತಿಯೊಂದು ದಕ್ಷಿಣ ಕನ್ನಡ ಜನತೆಗೆ ಹೇಳೋದು, ಮುಗ್ಧರಿದ್ದೀರಾ, ಎಲ್ಲಾರು ಧ್ವನಿ ಎತ್ತಿ. ನನಗೋಸ್ಕರ ಅಲ್ಲ, ಸೌಜನ್ಯಗೋಸ್ಕರ ಅಲ್ಲ, ಮುಂದಿನ ಪೀಳಿಗೆಗೋಸ್ಕರ, ಮುಂದಿನ ಮಕ್ಕಳು ಬದುಕಬೇಕು ಅಂತ ಅಂದ್ರೆ ಈ ರಾಜ್ಯದಲ್ಲಿ, ಈ ಕಾಮುಕರಿರುವಂತ ರಾಜ್ಯದಲ್ಲಿ ನಾವೆಲ್ಲ ಧೈರ್ಯದಿಂದ ಮಾತಾಡ್ಬೇಕು. ಸಂಧ್ಯಾ ಒಬ್ಳೇ ಅಲ್ಲ, ಎಲ್ಲರಿಗೂ ಧ್ವನಿ ಇರುತ್ತೆ. ನಮ್ಮ ಲೈಫಲ್ಲಿ ಕಾನೂನು ಏನು ಅನ್ನೋದು ಗೊತ್ತಿದ್ರೆ, ಕಾನೂನು ಚೌಕಟ್ಟು ಮೀರಿ ನಾವು ಹೋಗ್ದಿರಾ ಇದ್ರೆ ಯಾರು ನಮ್ನ ಅಟ್ಯಾಕ್ ಮಾಡಕ್ ಸಾಧ್ಯ ಇಲ್ಲ. ಅಂಡ್ ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಒಂದು ಕ್ಯಾಮ್ರಾನ ಎದುರಿಸ್ತೀನಿ, ಒಂದು ಮೀಡಿಯಾನ ಎದುರಿಸ್ಕೊಂಡು ಮಾತಾಡ್ತೀನಿ ಅಂದ್ರೆ ಫಸ್ಟ್ ನಾನು ಏನ್ ಮಾತಾಡ್ತಾ ಇದೀನಿ ಅನ್ನೋ ಅರಿವು ನನ್ನಲ್ಲಿ ಇರ್ಬೇಕು. ನೀವೇನ್ ಪ್ರಶ್ನೆ ಮಾಡ್ತಾ ಇದೀರ ಅನ್ನೋದು ನನ್ಗೆ ಗೊತ್ತಿರ್ಬೇಕು. ನಾನು ಏನ್ ಮಾತಾಡ್ತಾ ಇದೀನಿ ಅನ್ನೋದು ನನಗೆ ಅರ್ಥ ಆಗಿದ್ರೆ, ವಿಚಾರ ಗೊತ್ತಿದ್ರೆ ಮಾತಾಡಕ್ಕೆ ಫಿಯರ್ ಅನ್ನೋದು ಇರೋದಿಲ್ಲ ಸರ್. ಇದು ಸಂಧ್ಯಾ ಒಬ್ಳೆ ಅಲ್ಲ, ದಕ್ಷಿಣ ಕನ್ನಡದಿಂದ ಪ್ರತಿ ಒಂದು ಹೆಣ್ಣು ಮಕ್ಕಳು ಎದ್ದೊಳ್ಬೇಕು. ಅಂಡ್ ಮುಖ್ಯವಾಗಿ ನಿಮ್ಗೆ ಈ ವಿಚಾರ ಹೇಳ್ಬೇಕು, ಸ್ಥಳದ ಒಳಗೇನೆ ಕೆಲಸ ಮಾಡ್ತಾ ಇರೋಂಥವ್ರು ಅನೇಕ ಜನ ಕರೆ ಮಾಡ್ತಾರೆ ಸರ್ ನನಗೆ. ಮಹಿಳೆಯರು, ಸಂಘದಲ್ಲಿರೋರು ಸಹ ಕರೆ ಮಾಡ್ತಾರೆ. ನನ್ಗೊಂದು ಅರ್ಥ ಆಗಿದ್ದು, ನಾವು ಪರಿಚಯ ಇಲ್ದಿದ್ದವ್ರು ನಮ್ಗೆ ಇಷ್ಟು ದೌರ್ಜನ್ಯ, ಇಷ್ಟು ಕಿರುಕುಳ, ಮಾನಸಿಕ ಹಿಂಸೆ ಕೊಡ್ತಾರಂದ್ರೆ ಇನ್ನ ಕೆಲ್ಸ ಮಾಡ್ತಾ ಇರೋರು ಪಾಪ ಅವ್ರಿಗೆಷ್ಟು ಕಿರುಕುಳ ಆಗುತ್ತೆ, ಅವ್ರಿಗೆಷ್ಟು ಹಿಂಸೆ ಕೊಡ್ಬೋದು. ಪಾಪ ಕರೆ ಮಾಡಿ ಮಾಹಿತಿ ಕೊಡ್ತಾರ ಅಂತ ಅಂದ್ರೆ ತಿಳ್ಕೊಳ್ಳಿ ಎಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತ ಜನರು ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು. ಖಂಡಿತ. ಈ ವಿಚಾರದ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಈ ಮೊದಲ ಸಂಚಿಕೆಯಲ್ಲಿ ಇಷ್ಟೇ. ಇನ್ನೊಮ್ಮೆ ನಿಮ್ಮನ್ನು ಸಂಪರ್ಕ ಮಾಡಲು ಪ್ರಯತ್ನಿಸ್ತೀನಿ. ಯಾಕಂದರೆ ಈಗ ಶಾರ್ಟ್ ವಿಡಿಯೋ ನೋಡಿ ಜನಗಳಿಗೆ ಲಾಂಗ್ ವಿಡಿಯೋ ನೋಡುವಂಥ ಇದು ಮನಸ್ಥಿತಿ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾನು ಈ ಕ್ಷಣದಲ್ಲಿ ಈ ಸುದ್ದಿಯನ್ನು ಮುಗಿಸ್ತೀನಿ. ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಕೊನೆಯದಾಗಿ ಹೇಳೋದಾದ್ರೆ ಇದ್ರೆ ಹೇಳಿ. ಅಂಡ್ ನಾನು ಎಲ್ಲಾರ್ಗೂ ಕೇಳ್ಕೊಳ್ಳೋದು, ಅದು ದಕ್ಷಿಣ ಕನ್ನಡನೇ ಅಲ್ಲ, ಇಡೀ ರಾಜ್ಯದ ಜನತೆಗೆ ವೈಯಕ್ತಿಕ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಸೌಜನ್ಯ ಅನ್ನೋ ಪ್ರಕರಣದ ಬಗ್ಗೆ ಮಾತ್ರ ಕಮೆಂಟ್ ಮಾಡಿ. ಎಲ್ಲಾರ್ಗೂ ವೈಯಕ್ತಿಕ ಸಮಸ್ಯೆ ಇದ್ದೇ ಇರುತ್ತೆ, ಎಲ್ಲರ ಜೀವನದಲ್ಲೂ ಒಂದು ಕಪ್ಪು ಚುಕ್ಕೆ ಅನ್ನೋದು ಇದ್ದೇ ಇರುತ್ತೆ. ಏನೋ ಒಂದು ಕೆಟ್ಟ ಘಟನೆ ನಡೆದಿರುತ್ತೆ, ಅದನ್ನ ಹೊರತುಪಡಿಸಿ ಸೌಜನ್ಯ ಅನ್ನೋ ವಿಚಾರಕ್ಕೆ ಮಾತ್ರ ರಾಜ್ಯದ ಪ್ರತಿಯೊಬ್ರು ನಮಗ್ ಬೆಂಬಲ ಕೊಡಿ. ಸೌಜನ್ಯಳಿಗೆ ನ್ಯಾಯ ಸಿಗ್ಲಿ. ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಕ್ಕಿದ್ರೆ, ಆ ಕಾಮುಕರಿಗೆ ಶಿಕ್ಷೆ ಆದ್ರೆ, ಪ್ರತಿಯೊಬ್ರು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಸ್ವತಂತ್ರವಾಗಿ ತಲೆ ಎತ್ತಿ ಬದುಕುವಂತ ಶಕ್ತಿ ಸೌಜನ್ಯಳ ಹೋರಾಟ ಸಿಗುತ್ತೆ ಸರ್. ಪ್ರತಿಯೊಬ್ರಿಗೂ ಅಷ್ಟೇ. ದಯವಿಟ್ಟು ಸೌಜನ್ಯ ವಿಚಾರದಲ್ಲಿ ಸಪೋರ್ಟ್ ಮಾಡಿ, ಎಲ್ಲರೂ ಬೆಂಬಲಿಸಿ. ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ರಿಗೂ ಕೇಳೋದಿಷ್ಟೇ, ಈ ವಿಡಿಯೋವನ್ನ, ಈ ಸುದ್ದಿಯನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸಂಧ್ಯಾ ಅವರು ಮಾತನಾಡಿದ ವಿಷಯಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.
ಖಾಲಿ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಮಾತ್ರ ನಿಮ್ಮ ಕಮೆಂಟನ್ನು ತಿಳಿಸ್ಬೇಕು. ಮತ್ತು ಈ ಸಂಧ್ಯಾ ಅವರು ಮೊದಲ ಬಾರಿಗೆ ನಮ್ಮ ಮಾಧ್ಯಮದಲ್ಲಿ ಮಾತಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲೂ ಸಹ ಮಾತಾಡ್ತಾರೆ ಶೀಘ್ರದಲ್ಲಿ. ಆ ವಿಚಾರವನ್ನು ಇನ್ನೂ ತುಂಬ ಕೆಲವೊಂದು ಸೀಕ್ರೆಟ್ ವಿಷಯಗಳು ಅವರೊತ್ತಿಗಿದೆ, ಸಾಕ್ಷ್ಯಾಧಾರಗಳಿದೆ ಅಂತ ಹೇಳಿದ್ದಾರೆ. ಈಗ ಒಂದೇ ಎಪಿಸೋಡ್ನಲ್ಲಿ ಬೇಡ ಅಂತ ಖಾಲಿ ಆ ವಿಚಾರಗಳನ್ನ ಅವ್ರ ಹತ್ರ ಮಾತಾಡಕ್ಕೆ ಹೋಗಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಖಂಡಿತವಾಗಿ ನಿಮ್ಗೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಷ್ಟೊತ್ತು ನಮ್ಮೊಂದು ಮಾತಾಡಿದಂಥ ಸಂಧ್ಯಾ ಮೇಡಮ್ ಅವರಿಗೆ ವಿಶೇಷವಾದ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್.